ಅರಣ್ಯ ಇಲಾಖೆಯವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಅರಣ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿದಂಥ ಯಾವತ್ತು ಊರ ಹಿರಿಯರು, ಗ್ರಾಮದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಅರಣ್ಯ ಇಲಾಖೆ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರವಾಗಿ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ಯುವಕರಿಗೂ ಸಮೇತ ಈ ಒಂದು ಕಾರ್ಯಕ್ರಮದ ವತಿಯಿಂದ ನಾವು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಅರಣ್ಯ ಅಂದ್ರೆ ನಾಡು ಯಾವ ರೀತಿಯಾಗಿ ನಾವು ಕಾಯಬೇಕು, ನಾಡನ್ನು ಉಳಿಸ್ಬೇಕು ಮತ್ತು ಹಸಿರು ಇತ್ತಂದ್ರೆ ನಮ್ಮದು ಉಸಿರು ಚೆನ್ನಾಗಿರ್ತದೆ ಮತ್ತು ಪರಿಸರ ಚೆನ್ನಾಗಿರ್ತದೆ ನಿಟ್ಟಿನಲ್ಲಿ ಇವತ್ತು ಕಾಡನ್ನು ಬೇಸಿಗೆ ಕಾಲದಲ್ಲಿ ಕಾಡುಗಳಿಗೆ ಸಾಕಷ್ಟು ಬೆಂಕಿ ಹತ್ತದ. ಆ ಬೆಂಕಿಯನ್ನು ಹತ್ತಬಾರ್ದು ಅನ್ನೋ ಒಂದು ಉದ್ದೇಶ ಕುರಿತು. ಆಮೇಲೆ ಕಾಡಿನಲ್ಲಿ ಕೆಲವಷ್ಟು ವನ್ಯ ಪ್ರಾಣಿಗಳು, ಪಕ್ಷಿಗಳಿದ್ದಾವೆ, ಅವುಗಳನ್ನು ಬೇಟೆಯಾಡದಂತೆ ನೋಡಿಕೊಳ್ಳುವ ಕುರಿತು. ಹಾಗೆ ಮತ್ತು ಗ್ರಾಮದ ವತಿಯಿಂದ ಮತ್ತು ಸುತ್ತಮುತ್ತಲ ನಿಮ್ಮ ಏನು ಕಾಡುಗಳದಾವಲ್ಲ, ಆ ಕಾಡುಗಳ ರಕ್ಷಣೆಯನ್ನು ನಮ್ಮ ಅರಣ್ಯ ಇಲಾಖೆಯವರು ಅಷ್ಟೇ ರಕ್ಷಣೆ ಮಾಡೋದಕ್ಕಿಂತ ನಾವೆಲ್ಲರೂ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಸ್ನೇಹಿತರು ಕಿಲ್ಲೇದಾರ್ ಸರ್ ಆಗಮಿಸಿದ್ದಾರೆ. ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. बोलो भारत माता की बोलो भारत माता की बोलो कर्नाटक माता की उಳಿಸಿ ಉಳಿಸಿ ಅರಣ್ಯ ಉಳಿಸಿ 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 ಅರಣ್ಯ ಉಳಿಸಿ ಬೆಳೆಸಿ 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 ಬೇಕೇ ಬೇಕು ಅರಣ್ಯ ಬೇಕು ಗಿಡ ಮರ ಬೇಕೇ ಬೇಕು ಗಿಡ ಮರ ಬೇಕು ಬೇಕೇ ಬೇಕು ಗಿಡ ಮರ ಬೇಕು ಉಳಿಸಿ ಉಳಿಸಿ ಅರಣ್ಯ ಉಳಿಸಿ 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 ಅರಣ್ಯ ಉಳಿಸಿ. ಬಹಳ ಸಂತೋಷ. ಇದು ಇವತ್ತು ನಾವು ಸೇರಿರೋ ಉದ್ದೇಶ ಈಗ ನಾವು ಒಂದು ದೇವಸ್ಥಾನನೋ ಅಥವಾ ಒಂದು ಗುಡಿನೋ ಅಥವಾ ಒಂದು ಮಂದಿರದೊಳಗನೋ ನಾವು ಕೂತು ಈ ಒಂದು ತರಬೇತಿ ನಾವೇನಾದರೂ ಮಾಡಿದ್ದಿದ್ರೆ ಆ ಗುಡಿ ಒಳಗೆ ಕೂತವ್ರಿಗೆ ಅಷ್ಟೇ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲಾಖೆಯವರು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಏನು ಪಬ್ಲಿಕ್ನಾಗನ ಮೀಟಿಂಗ್ ಮಾಡಿದ್ರೆ ನಾವು ಪಬ್ಲಿಕ್ನಾಗನ ಎಲ್ಲರಿಗೂ ಜನರಿಗೆ ಗೊತ್ತಾಗಲಿ. ಯಾಕಂದ್ರೆ ನಾವೇನು ಗುಡಿಯಾಗ ಕೂತು ಯಾರಿಗಾರ ನಾವು ಫಲಾನುಭವಿಗಳಿಗೆ ಹಣ ವಿತರಣೆ ಮಾಡ್ಲಿಕ್ಕೆ ಬಂದಿಲ್ಲ, ಏನು ಮಾಡಲಿಲ್ಲ. ಪಬ್ಲಿಕ್ಕಿಗೆ ಹೋಗೋ ಅಂಥ ವಿಚಾರ ಇದು. ಪಬ್ಲಿಕ್ನೊಳಗೆ ನಾವು ಮಾಡೋಣ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಸೊ ಅಧ್ಯಕ್ಷರು ಸರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ನನ್ನ ಬುಡುಕನಹಳ್ಳಿ ಗ್ರಾಮಸ್ಥರಿಗೆ ಆತ್ಮೀಯವಾಗಿ ಅರಣ್ಯ ಇಲಾಖೆಯಿಂದ ನಾನು ಸ್ವಾಗತ ಮಾಡ್ತಾ, 3 ವಿಷಯಕ್ಕೆ ನಾವು ಇವತ್ತು ಕೂಡಿದ್ದೀವಿ. ಭಾಳತ್ತೇನು ಅಮ್ಮ ನಿಲ್ಲಿಕ್ಕೆ ಆಗ್ತದ ನಿನಗೆ? ಎಲ್ಲ ಇಲ್ಲ ಅಂದ್ರೆ ಪಾಪ ಕಳಿಸ್ಬಿಡ್ರಿ ಅವ್ರಿಗೆ ಎಲ್ಲಿಗೆ ಹೊಂಟಿದ್ರೆ. ಇಲಾಖೆ ನಿಮಗೇನು ಹೊಸದಲ್ಲ, ನಿಮ್ಮ ಪಕ್ಕದಾಗ ಇದೆ, ನಿಮ್ಮಲ್ಲಿನ ಕ್ಯಾಂಪ್ ಇದ್ದಾವೆ, ನಿಮ್ಮ ಊರಿನ ಪಕ್ಕದೊಳಗೆ ಅರಣ್ಯ ಇದೆ. ನಾವೇನು ಎಲ್ಲಿಂದನೋ ಬಂದು ನಿಮ್ಮ ಅರಣ್ಯ ನೀವು ಉಳಿಸ್ಕೊಳ್ರಿ ಅಂತ ಹೇಳಕ್ಕೆ ನಾವೇ ನಮ್ಮ ಕೆಲಸ ಏನಂದ್ರೆ ಏನು ನಡೆದಿದೆ ಅರಣ್ಯ ಇಲಾಖೆ ಮತ್ತು ನಿಮ್ಮ ನಡುವೆ ಅನ್ನೋ 1-2 ವಿಚಾರಗಳನ್ನು ನಾವು ಹೇಳ್ಕೊಳ್ಳೋಕೆ ಬಂದಿದ್ದೀವಿ. ಒಂದನೇದಾಗಿ ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ. ದಯಮಾಡಿ ನಿಮಗೆ ಕೈ ಮುಗಿದು ಕಾಲು ಮುಗಿದು ಬೇಡ್ಕೊತೀವಿ, ನಿಮ್ಮ ಹೊಲದೊಳಗೂ ಬೆಂಕಿ ಹಚ್ಚಬೇಕಾದ್ರೂ ಸೂಕ್ಷ್ಮವಾಗಿ ಹಚ್ಕೊಳ್ರಿ, ಅಷ್ಟೇ ನೀಟಾಗಿ ಅದನ್ನು ಆರಿಸ್ಕೊಳ್ರಿ. ಒಂದು ವೇಳೆ ಕಾಡಿನಾಗ ಏನಾದರೂ ಬೆಂಕಿ ಬಿದ್ದಿದೆ ಅಂದರೆ ದಯಮಾಡಿ ನೀವು ಹೋಗಿ ಆರ್ಸೋಕ್ಕಾಗಲಿಲ್ಲ ಅಂದರೂ ಇಲಾಖೆಯವ್ರು ನಮ್ಮ ಪಕ್ಕದೊಳಗೆ ಇರ್ತಾರೆ, ನೀವೇನು ಮಾಡಿರಿ ಅವರಿಗೆ ಫೋನ್ ಮಾಡಿ ಆದರೂ ಹೇಳ್ಬೋದು. ಈಗ ಇಲಾಖೆಯೂ ಹಲವಾರು ತಂತ್ರಜ್ಞಾನಗಳನ್ನು ತಂದಿದೆ. ಡ್ರೋನ್ ಕ್ಯಾಮ್ರಾ ಅಂತ ಬಿಟ್ಟಿದೆ ಮೇಲ್ಗಡೆ, ಅಲ್ಲೇದಲ್ಲೇ CCTV ಕ್ಯಾಮ್ರಾಗಳನ್ನು ಹಾಕಿದೆ. ಈಗ ಮೊದಲಿನಂಗೆ ನಾವ್ಯಾರು ಕಾಡಿಗೆ ಹೋಗ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ. ಸೊ ಅದು ಭಾಳ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ, ಇನ್ನೇನು ನಾವೇನು ಮಾಡ್ಲಿಕ್ಕೆ ಸಾಧ್ಯ ಐತಿ, ಅಲ್ಲಿ ಹೋಗಿ ಮಣ್ಣು ತೊಗೊಂಬರೋದು, ಕಲ್ಲು ತೊಗೊಂಬರೋದು, ಅದು ಗೊತ್ತಿಲ್ದೋ ನಾವು ಮಾಡಾಕತ್ತೀವಿ. ದಯಮಾಡಿ ಕಾಡಿನ ಸಂಪನ್ಮೂಲ ಈಗಾಗಲೇ ನಾವು ನೋಡ್ರಿ, ಇನ್ನೂ ಮಾರ್ಚ್ ಸುಮಾರು 38-39 ಡಿಗ್ರಿ ಅಷ್ಟು ಸೆಕೆ ಇದೆ.
ಇವನ್ನೆಲ್ಲ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ನಮ್ಮ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇದ್ರಂದ್ರೆ, ನನಗೇನು ಮಾಡಲಿಕ್ಕೆ ತೊಂದರೆ ಇಲ್ಲ, ನಾನೇನು ಮಾಡೋಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಅಟ್ಲೀಸ್ಟ್ ಯಾರು ಏನು ಮಾಡಾಕತ್ತಾರೆ ಅವ್ರಿಗೆ ಸಹಾಯನಾರ ಮಾಡೋಣ ಅಂತ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ದಯಮಾಡಿ ಅವರಲ್ಲಿ ಏನು ಮನವಿ ಅಂದರೆ, ಇಲಾಖೆಯವ್ರು ಬರ್ತಾರೆ, ನಿಮ್ಮ ಕಾಡಿಗೆ ಬೆಂಕಿ ಬೀಳಲಾರ್ದಂಗೆ ನಮ್ಮ ಜಿಂಕೆಗಳಿದ್ದಾವೆ, ಆ ಜಿಂಕೆಗಳಿಗೆ ತೊಂದರೆ ಆಗಲಾರ್ದಂಗೆ ನಾವು ರಕ್ಷಣೆ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಇದೆ. ಈಗ ನೋಡ್ರಿ, ಅರಣ್ಯ ಇದೆ ಅಂದರೆ ಹಲವಾರು ಸಮಸ್ಯೆಗಳು ಇದ್ದೇ ಇರ್ತವೆ. ಒಂದು ಅವ್ರ ಪ್ರಾಣಿಗಳು ಬಂದು ನಮ್ಮ ಹೊಲದೊಳಗೆ ಮೇಯ್ದಿರ್ಬೋದು, ಅಥವಾ ನಮ್ಮ ಆಡು ಕುರಿ ಹೋಗಿ ಅವರಲ್ಲಿ ಮೇಯ್ದಿರ್ಬೋದು. ಸೊ ಅದಕ್ಕಾಗಿನ ಅರಣ್ಯ ಇಲಾಖೆಯವ್ರು ಏನು ಮಾಡಿದ್ದಾರೆ, ಇಷ್ಟು ಪ್ರದೇಶಕ್ಕೆ ಇಷ್ಟು ಮೇಯ್ದ್ರೆ ಇಷ್ಟು ಇದನ್ನು ಮಾಡಿದ್ನಲ್ಲ ಅಂದ್ರೆ ಪರಿಹಾರಧನ ಅಂತ ಕೊಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಮಗೆ ಮುಟ್ಟಿದೋ ಇಲ್ಲ ಗೊತ್ತಿಲ್ಲ. ಈಗ ನಿನ್ನೆ ಒಂದು ಕಡೆ ನಾವು ಮಾಡ್ತಾಯಿದ್ವಿ, ಅಲ್ಲಿ ಮೆಡ್ಲಿರಿ ಒಂದು ಟ್ರೈನಿಂಗ್ ಮಾಡಾಕತ್ತಿದ್ವಿ, ಗಂಗಾಪುರ ಒಂದು ಟ್ರೈನಿಂಗ್ ಮಾಡಾಕತ್ತಿದ್ವಿ. ಅವರು ಲಿಸ್ಟ್ ಹಿಡ್ಕೊಂಬಂದಿದ್ದಾರೆ. 1990ನೇ ಇಸ್ವಿಯಿಂದ ಸರ್ ನಮಗೆ ನಾವು ಅರ್ಜಿ ಕೊಟ್ಟಿವಿ, ಅರ್ಜಿ ಕೊಳೆಯಾಗತ್ತವು, ನೀವು ಯಾರಿಗೂ ಸಹಾಯಧನ ಮಾಡಿಲ್ಲ ಅಂತ. ನೋಡೋಣ ಅಲ್ಲಿ 3 ವರ್ಷ ಕೊಟ್ಟು ಕೈ ಬಿಟ್ಟವ್ರಿ. ಹಾಂ, ಯಾಕೆ ಮುಟ್ಲಿಲ್ಲ ಅಂತ ಏನು ಹೋಗಿ ಕೇಳಿದ್ರಿ? ಯಾರನ್ನ ಕೇಳಿದ್ರು ಕೊಟ್ಟು ಕಳಿಸೇಪ್ಪ ಅಂದ್ರೆ ಆಫೀಸ್ನಾಗ ಅಲ್ಲಿ ಕೈ ಬಿಟ್ಟು ಮತ್ತೆ ಯಾರನ್ನ ಕೇಳಕ್ಕಾಗತ್ರಿ? ಬಿಟ್ರೆ ಅರ್ಜಿಗಳನ್ನು ಸರಿಯಾದ ಕಳಿಸೇಪ್ಪ ಅಂದ್ರೆ ರೇಂಜರ್ ಆಫೀಸ್ನಾಗ ಅಲ್ಲೇ ಮೊದಲು ಇವ್ರು ಇದ್ರಾಗ ಯಾರು ಎಷ್ಟು ವರ್ಷ ಆತ್ರಿ? ಇರ್ಲಿ, ಈಗ ಮೊದಲಿಗೆಲ್ಲ ಇಲ್ಲೇ ಚೆಕ್ ಬರ್ಕೊಟ್ಟ ಹೋಗ್ಬಿಡ್ರು, ಪರಿಹಾರ ಚೆಕ್ ಕೊಟ್ಬಿಡ್ರು ಅಣ್ಣ, ಮೊದಲಿಗೆಲ್ಲ ಚೆಕ್ ಕೊಡ್ರಿ ಸರ್. ಇಮಿಡಿಯೇಟ್ಲಿ ಬಂದು ಇಲ್ಲ ಒಂದು ನಾವು ಮಾತಾಡಕ್ಕೆ ನಮಗೂ ಒಂಥರ ಅನಿಸ್ತದ. ಏನು ನಮ್ಮ ಸರ್ಕಾರದ ಗೊತ್ತೈತಿ, ಉಚಿತ ಗ್ಯಾರಂಟಿಗಳನ್ನು ಮಾಡಿ ಸರ್ಕಾರಿ ನೌಕರರಿಗೆ ಪಗಾರನೂ ಇಲ್ಲ, ಬೇರೆ ಅಭಿವೃದ್ಧಿ ಕಾರ್ಯಗಳೂ ಇಲ್ಲ. ನಾವು ಆ ರಾಜಕೀಯ ವಿಷಯಗಳನ್ನು ತಂದಿಲ್ಲ, ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ, ನಾವು ಮಾತಾಡೋಕ್ಕೂ ಹೋಗಂಗಿಲ್ಲ. ನಮ್ಮ ಉದ್ದೇಶ ಏನಿದೆ, ಪರಿಹಾರ ಸಿಗಲಿಲ್ಲ ಅಂದರೆ ನೀವು ದಯಮಾಡಿ ಇವರು ಫೋನ್ ನಂಬರ್ ಇರ್ತಾವೆ, ಫೋನ್ ಮಾಡ್ಕೊಂಡು ಕೇಳ್ಕೊಳ್ರಿ. ಯಾಕೆ ಬರಲಿಲ್ಲ ಅಂತ ಕೇಳ್ಕೊಳ್ರಿ, ಅಡ್ಡಾಡೋದಕ್ಕಿಂತ ಫೋನ್ ಮಾಡಿ ಕೇಳ್ಕೊಳ್ರಿ. ಕಳಿಸೇವ್ರಿ ಅಂತಾರ, ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕಳಿಸೇವಪ್ಪ ಬಂದಿಲ್ಲ. ಹಂಗೆ ತಿನ್ನೋದಕ್ಕೆ ಹಂಗೆ ಪರಿಹಾರ ಅವ್ರು ಕೇಳಿರ್ತೀರಿ. ವಾರದಾಗ 2-3 ಆಡು ಕುರಿ ಚಿರಿತಿರ್ತೇವಲ್ರಿ, ಮತ್ತು ಅದಕ್ಕೆ ಪರಿಹಾರ ರೀ. ಚಿರಿತ್ ಯಾಕೆ ಬಂದು ನಮ್ಮಲ್ಲಿ? ಇಲ್ಲ ಇಲ್ಲ, ಅವ್ರ ಜೊತೆಗೆ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತಾನೆ, ಸಿಟ್ಟಿಲ್ಲ. ಚಿರಿತ್ ಯಾಕೆ ಬಂದು ನಮ್ಮ ಕಡೆ? ಮಲ್ನಾಡ್ನಾಗ ಇರ್ಬೇಕಲ್ಲ ಅವು. ಇಲ್ಲ ಇಲ್ಲ, ನಾವಾಗಿ ತಂದು ಬಿಟ್ಟಿಲ್ಲ, ಇಲಾಖೆ ತಂದು ಬಿಟ್ರೇನ್ರಿಪ್ಪ? ಇಲ್ಲ ಅದ ಕೇಳೋಣ. ಅವು ಯಾಕೆ ಬರಾಕತ್ತವ ಅಂದ್ರೆ ಅಲ್ಲೇ ಮಲ್ನಾಡ್ನೊಳಗ ಅದಕ್ಕೆ ಆಹಾರ ಇಲ್ಲ. ಅಲ್ಲ, ಅದಕ್ಕೆ ಕಾಡ ಬೇಕು ಅಂತ ಏನಿಲ್ಲ ಪಾಜಿ, ಇಲ್ಲ ಅಂದ್ರೆ ಅದು ಎಲ್ಲಿ ಆದ್ರೂ ಬರ್ತದೆ. 6-7 ಗಂಟೆ ಆದ್ರೆ ಹೌದು ಹೌದು. ಈಗ ನಿಮಗೆ ಹೆಂಡ್ರು ಮಕ್ಕಳು ಕುಟುಂಬ ಹೆಂಗಿರ್ತೈತಲ್ಲ ಅವಕ್ಕೂ ಇರ್ತಾವೆ. ಎಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಐತಿ ಅವರು ಮಾಡ್ತಾರ. ಈಗ ಆಡು ಕುರಿ ಏನ್ರಪ್ಪ ಹೊರಗಡೆ ಇದಕ್ಕೂ ಎಲ್ಲ ಕೊಡ್ತಾ ಇದಾವಲ್ರಿ ಈಗ. ಅಲ್ಲ ಸರ್, ಇಲ್ಲಿ ನಮ್ಮಲ್ಲಿ ಆಡು ಕುರಿ ಹಿಡಿದ್ರೆ ಪರಿಹಾರ ಆಡು ಕುರಿ ತಿಂದ್ರೆ ಪರಿಹಾರ ಅದು ಹೆಮ್ಮೆ ಐತಿ ಬಿಡ್ರಿ ನನಗೆ. ಈಗ ಕಳತನ ಇಲ್ಲ, ಬೇಟೆ ಇಲ್ಲ. ಮತ್ತೆ ಒಲಿ ಊರಿ ಬೇಕಲ್ರಿ, ಯಾವ್ದು ಕಾಮನ್ ಒಂದು ಚೌಳಿಗೆ ಹಚ್ಚಿ ಮಾವ ಅವ್ರ ಸಂಬಂಧ ವೈಲ್ಡ್ ಲೈಫ್ಗೆ ಮೆಂಬರ್ ರೀ, ಅವರು ಗ್ರಾಮ ಪಂಚಾಯತಿ ಮೆಂಬರ್ ರೀ. ಅಣ್ಣವರು ಮಂಗ್ಯಾನ್ ಬಗ್ಗೆ ಮಾತಾಡಕತ್ತಾರ, ಮಂಗ್ಯಾನ್ ಬಗ್ಗೆ ಮಾತಾಡಕತ್ತಾರ. ನಮ್ದು ಹೆಂಗಿರ್ತೈತ್ರಿ, ಈಗ ಹಂದಿ ಇರ್ಲಿ ಚಿಗರ್ ಇರ್ಲಿ
ಈ ಪ್ರಾಣಿಗಳ ತಿಂದಂದ್ರೆ ಇರ್ತೈತಿ. ನಿಮ್ದು ಅಲ್ರಿ ಅದೇ ಇನ್ನೊಂದು ಮಂಗ್ಯ ಅಂದ್ರೆ ಏನೈತಿ, ನಮ್ಮ ಗೋರ್ಮೆಂಟ್ಲಿಂದ ಮಂಗ್ಯ ಅನ್ನೋದು ಏನೈತಲ್ಲ, ಈಗ ಬೀದಿ ನಾಯಿಗಳು ಹೆಂಗೆ ಪಂಚಾಯತಿ ಸಂಬಂಧ ಇರ್ತದಲ್ಲ ಆ ಥರನು ಮಂಗ್ಯಾನು ಏನಾಗೈತಿ, ಮಂಗ್ಯಾನು ಸಂಬಂಧಪಟ್ಟಂತ ಪಂಚಾಯತಿ ಕಾರ್ಪೊರೇಷನ್ ನೀವು ನಮಗೆ ಗೊತ್ತಲ್ರಿ ಅದಂತ ಅಂತ ಹೇಳ್ತೀವಿ. ಮತ್ತೆ ಈಗ ನಾವು ಅದಕ್ಕೆ ಮತ್ತೆ ನಾವು ಇದು ಮಾಡ್ತೀವಿ. ಅಲ್ಲ ನಮಗೆ ಗೊತ್ತಾಗ್ಬೇಕಕ್ಕ ಇಂಥ ಕಂಡ್ರೆ ಹೇಳಿದ್ರೆ ಮತ್ತೆ ನಾವು ಅದಕ್ಕೆ ಹೋಗ್ತೀವಿ. ಬಿರಪ್ಪ ಅಂದ್ರೆ ಬಿರಪ್ಪ ಅಂತ ಕೇಳ್ತೇವೆ ನಾವು, ದಿಳಪ್ಪ ದಿಳಪ್ಪ ಅಂತ ಕೇಳ್ತೇವೆ. ನಮಗೆ ಗೊತ್ತಾಗಲ್ಲ ಕೇಳ್ಬೇಕು. ಈಗ ಅದ್ರಿ ಈಗ ಬೀದಿ ನಾಯಿಗಳು ಹೆಂಗ ಪಂಚಾಯತ್ ನಮ್ದು ಗೈಡ್ಲೈನ್ಸ್ ಹೆಂಗಂದ್ರ ಬೀದಿ ನಾಯಿಗಳು ಹೆಂಗ ಪಂಚಾಯತಿಗೆ ಸಂಬಂಧ ಅದಾವಲ್ಲ ಅದೇ ತೀರಿ ಮಂಗ್ಯ ಅದನ್ನು ಮಂಗ್ಯ ಊರಾಗ ಏನೋ ಸಮಸ್ಯೆ ಮಾಡ್ದ ಮಂಗ್ಯ ಹಿಡಿಯೋ ಪ್ರೊಸೀಜರ್ ಆದ್ರೂ ಅದೇ ರೀತಿ ಸಂಬಂಧಪಟ್ಟ ಪಂಚಾಯತಿಯವರು ಇದು ಮಾಡ್ಬೇಕು. ಅವಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನ ಹಿಡಿಯೋ ಟೈಮ್ನಲ್ಲಿ ಆಗಲಿ ಗೊತ್ತದಂತ ಈಗ ಸಂತೋಷ ಅದಾನ. ಈಗ ಹಾವು ಅದ, ಹಾವು ನಿಮ್ಗೆ ಸಂಬಂಧ ಅದ ಅನ್ಬೋದು, ನಮ್ಗೆ ಸಂಬಂಧ ಇರುತ್ತೆ. ಬಟ್ ಹಾವು ಜಂಗಲ್ನಾಗ ಅಷ್ಟೇ ಇರಲ್ಲ, ಎಲ್ಲಾ ಕಡೆ ಅಂತ ಟೈಮ್ ನಾವೇನ್ ಮಾಡ್ತೀವಿ, ಈಗ ಹಿಡಿಯಕ್ ನಮಗೆ ಇಲ್ಲ ಅಂತಂದ್ರೆ ಹಿಡಿಯೋರು ಅಂತ ಇರ್ತಾರ, ಊರಾಗ ತಜ್ಞರು ಅಂತ ಇರ್ತಾರ. ಈಗ ನಿಮ್ಮ ಅವ್ರಿಗೆ ಸಂತೋಷ ಆಗ್ಬೋದು. ಅದೇ ರೀತಿ ಬೇರೆ ಬೇರೆ ಇರ್ತಾರಲ್ಲ, ಅದೇ ಹಾವಿಡ್ ಬಂದಾಗ ಅವ್ರನ್ನ ಹೆಂಗ್ ಕಳಿಸ್ತೀವಲ್ಲ, ಮಂಗೆ ಹಿಡಿಯಾಕ ಸ್ಪೆಷಲಿಸ್ಟ್ ಅದಾರ, ಅದೇ ನಾವು ಕಳಿಸ್ತೀವಿ. ಅಂತ ಏನಿರ್ತಾನೆ ಅಂತ ಅವ್ರದ್ದು ಫೀಸ್ ಅಂತ ಇರ್ತದೆ. ಅವೆಲ್ಲ ಏನಿರ್ತಾವ ಪಂಚಾಯತಿಂದ ನೀವು ಅವ್ರಿಗೆ ಕೊಡಬೇಕಾಗತ್ತೆ. ಈಗ APMC ಐತಲ್ಲ, APMC ಒಳಗೆ ಮಂಗೆ ಓಡ್ಸೋ ಬಾಂಬ್ ಏನಂತ ತಂದಾರ ಪ್ಲಾಸ್ಟಿಕ್ ಪೈಪ್ ಕೊಟ್ರಿ. ಯಾಕ್ರಿ ನಮ್ಮ ಅಡಿಗೆ ಹೊಲದವ್ರಿ ಪ್ರತಿ ರವಿವಾರ ಇಲ್ಲಾಂದ್ರ ನಮಗೆ ಮತ್ತೆ ಮುದಂತಿ ನಿಮ್ಮ ಪಾಲಿಸ್ಟಿ ಇದ್ದದ್ದು ಮತ್ತೆ ಒಟ್ಟು 50% ಐತಿ, ಮತ್ತೆ ನಮ್ದು ಅರ್ಧ ಐತಿ ಅಂತ ಹಂಗಾರ ಕೊಡ್ರಿ. ಈಗ ಸರ್ ಹೇಳಿದ್ರಲ್ಲ ಈಗ ಸೋಲಾರ್ ಫೆನ್ಸಿಂಗ್ ಆತ. ಏನ್ರ ಮಾಡಿ ರೈತರಿಗೆ ಒಟ್ಟು ಅನುಕೂಲ ಆಗಂಗ್ ಮಾಡ್ರಿ. ಅಲ್ಲ ನಿಮ್ಗೆ ಅಂದ್ರೆ ಪ್ರಾಣಿ ನಮ್ಮ ಹೊಲಕ್ ಬರಬೇಡ ಅನ್ನೋ ಲೆಕ್ಕ ಕೇಳ್ತೀರಿ, ಹೌದಾ? ಆ ತರ ಅಂತಂದ್ರೆ ಗೋರ್ಮೆಂಟ್ ಇಂದ ಏನೈತಿ ಸೋಲಾರ್ ತಂತಿ ಬೇಲಿ ಅಂತ ಬರ್ತೈತಿ. ಸೋಲಾರ್ ತಂತಿ ಬೇಲಿ ಪ್ರಾವಿಷನ್ ಇರುತ್ತೆ. ಅದೇ ಹೆಂಗ ಗೋರ್ಮೆಂಟ್ ಇಂದ 50% ಇರ್ತದೆ. ನಿಮ್ಮ ಖರ್ಚೊಳಗೆ 50% ಹಾಕೋಬೇಕು. ಅದು ಈ ಗೈಡ್ಲೈನ್ಸ್ ಹೆಂಗಾಗೈತೆ ಅಂದ್ರೆ ಫಸ್ಟಿಗೆ ನಿಮ್ಮ ಖರ್ಚು ಸ್ವಂತ ಖರ್ಚಿಂದ ಎಲ್ಲ ಹಾಕೋಬೇಕು. ಅದು 1 ಲಕ್ಷನ ಬರಲಿ 2 ಲಕ್ಷನ ಬರಲಿ, ನಿಮ್ಮ ಬೌಂಡ್ರಿ ಎಷ್ಟು ಇರ್ತದಲ್ಲ. ಈಗ ನಿಮ್ಮ ಒಬ್ಬರದ ಹೊಲ ಒಂದು 3 ಎಕರೆ ಐತಂದ್ರೆ ಸುತ್ತಲೂ ನೀವು ಅಷ್ಟು ಒಬ್ಬರು ಹಾಕೊಂಡ್ರೆ ಖರ್ಚು ಭಾಳ ಆಕೈತಿ. ಈ 3 ಎಕರೆ ಹೊಲ 4 ಬದಿ ಹಾಕೊಂಡ್ರೆ ಒಂದು 500 ಮೀಟರ್ ಬೇಕಾಕೈತಿ, ಖರ್ಚು ಭಾಳ ಆಕೈತಿ. ಆಜು ಬಾಜು ಹೊಲ ಇದ್ದರೆ ಮಾಡ್ಬೇಕು. ಈ ಜಂಗಲ್ ಒಂದು ಕಡೆ ಐತಂದ್ರೆ ಆಜು ಬಾಜು ಹೊಲ ಇದ್ದೇ ಇರ್ತಾವೆ. ಅಷ್ಟು ಸೇರಿ ಮಾಡ್ಕೊಂಡ್ರೆ ಖರ್ಚು ಡಿವೈಡ್ ಆಕೈತಿ. ನಿಮಗೆ ಫಸ್ಟ್ ನಿಮ್ಮ ಓನ್ ಖರ್ಚಿಂದ ಮಾಡ್ಕೋಬೇಕು. ಖರ್ಚಿಂದ ಮಾಡ್ಕೊಂಡು ಯಾರ ಕಡೆಯಿಂದ ಹಾಕಿರ್ತಿರ್ತಾರಲ್ಲ ಅವ್ರದ್ದೆಲ್ಲ ಬಿಲ್ ಎಲ್ಲ ತೊಗೊಂಡು ಸಬ್ಮಿಟ್ ಮಾಡ್ಬೇಕು. ಆಫೀಸಿಗೆ ಸಬ್ಮಿಟ್ ಮಾಡಿದಾಗ ಅದು ನಿಮ್ದು ಏನೈತಲ್ಲ 50% ಅಮೌಂಟ್ ನಿಮ್ಗೆ ಜಮಾ ಆಗುತ್ತೆ. ಅದು ಅಕೌಂಟ್ ಥರನೇ ಆಗುತ್ತೆ. ಈಗ ಬೆಳೆ ಪರಿಹಾರ ಆದ್ರೆ ಹಂಗೇನೆ, ನಿಮ್ದು ಯಾವುದೇ ಬೆಳೆ ಪರಿಹಾರ ಮಾಡಿದ್ರು ನಿಮ್ಮ ಅಕೌಂಟಿಗೆ ಜಮಾ ಆಕೈತಿ. ನಿಮ್ದು ಯಾವ ಅಕೌಂಟ್ ಚಾಲು ಇರ್ತದಲ್ಲ ಆ ಅಕೌಂಟಿಗೆ ಅಮೌಂಟ್ ಜಮಾ ಆಕೈತಿ. ಭಾಳ ರೀ ನಮಗೆ ಅಲ್ಲಿ ಮುಷಾದ್ ಹೇಳಿ ಈಗ ಇನ್ನೊಂದು ಹೆಂಗಿತ್ರಿ, ಒಂದು 6 ವರ್ಷದಿಂದ ಮೊದಲು ನಿಮ್ಮ ಜಮೀನಿಗೆ ಬರ್ತಿದ್ರು, ಅಲ್ಲಿ ಪಂಚನ ಬರ್ತಿದ್ರು, ಕುತ್ಕೊಂಡು ಪಂಚನಾಮೆ ಮಾಡ್ತಿದ್ರು. ಎಲ್ಲ ಕೈಲಿ ಎಲ್ಲ ಮ್ಯಾನುವಲ್ ಇತ್ತಾವ. ಈಗಾದ್ರೆ ಹೆಂಗ, ಈಗಾದ್ರೆ ಹೊಲಕ್ಕೆ ಬರ್ತೈತಿ, ಈಗೆಲ್ಲ ಹೊಲಕ್ಕೆ ಬರ್ತೈತಿ. ಈಗೆಲ್ಲ ಏನಾಗೈತಿ ಮೊಬೈಲ್ನಾಗ, ಈಗೆಲ್ಲ ಏನಾಗ್ಬಿಟ್ಟತ್ರಿ ಎಲ್ಲ ಮೊಬೈಲ್ನಾಗ. ಈಗ ನಿಮ್ಮ ಪಂಚಾಯತಿ ಒಳಗೆ ಯಾವ್ದಾರು ಕೆಲಸ ಮಾಡ್ಬೇಕಾದ್ರೆ ಜಿಯೋ ಟ್ಯಾಗ್, ಹಾಜರಿ, NMMS ಇವು ಹೆಂಗೆ ಅಪ್ಡೇಟ್ ಆಗ್ಯಾವಲ್ಲ, ನಮ್ದ್ರಾಗ ಹೆಂಗಾಗೈತಿ ಅದೇ ರೀತಿ ಅಪ್ಡೇಟ್ ಆಗೈತಿ. ನೀವು ಅರ್ಜಿ ಕೊಟ್ಟರೆ ಅಲ್ಲಿ ನಾವು ಜಾಗಕ್ಕೆ ಬರ್ತೀವಿ, ಅಲ್ಲಿ ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರದ್ದು ಫೋಟೋ ಹೊಡಿತೀವಿ. ಹೊಲದ ಮಾಲಕ ಇರ್ಬೇಕು, ಬಂದು ಎಲ್ಲ ಹೊಡ್ಕೊಂಡು ಆ ಥರ ಇರ್ತಕ್ಕಂಥ ಫೋಟಾನ ಮತ್ತು ಒಂದೊಂದು ಕಾಪಿ ತಕ್ಕಂದು ಮೊಬೈಲ್ನಾಗ ಹೊಡ್ಕೊಂಡು ಹೋದ್ರು ಬಂದಿಲ್ಲ. ನೀವು ಹೇಳೋದು ಹೋಗ್ತೀನಿ, ಆ ಥರನೂ ಆಗ್ಯಾವ. ಈಗ ಏನಾಗೈತೆ ಅಂದ್ರೆ 1 ವರ್ಷ ಆದ್ರೆ ಯಾರ್ದು ಅಮೌಂಟ್ ಜಮಾ ಆಗಿಲ್ಲ. ಈ ಸದ್ಯದ್ದು ಮೊದಲಾಗಿಲ್ಲ, ಈ 1 ವರ್ಷ ಆದ್ರೂ ಜಮಾ ಆಗಿಲ್ಲ. ಇತ್ತಿತ್ಲಾಗೇನೋ ಮೊನ್ನೆನೋ ಜಮಾ ಆಗಿರ್ಬೋದು ಮೇ ಬಿ. ನಿಮ್ದು ಹಂಗಿತ್ತಂದ್ರೆ ಅರ್ಜಿ ನೀವು ಕೊಟ್ಟಿರ್ತಾರಲ್ಲ, ಅರ್ಜಿ ತೊಗೊಂಡು ಆಫೀಸ್ಗೆ ಹೋಗ್ರಿ. ನಿಮ್ಗೆ ಏನಾಕೈತಿ ಬಂದಿಲ್ಲ ಅಂತ ನಿಮ್ಗೆ ಇರ್ತೈತಿ, ನಮ್ದ್ರಾಗ ಬಂದಿರ್ಬೋದು ಅಂತ ನಮ್ಮ ಇರ್ತಾಗ ಲೀಸ್ಟ್ನಾಗ ಇರ್ತಾವ. ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅದು. ಸರ ಬೀಜ ಹಾಕಿದಾಗ ಹೊಡೆದ್ರೆ ಅದಕ್ಕೆ ಇಲ್ಲ ಅಂತ ಪರಿಹಾರ ಸರ. ಬೀಜ ಪಟ್ಟಿ ಬಿತ್ತಲ್ಲ ಸರ, ಅದನ್ನ ಹಂಡಿ ತಿಂದ್ರೆ ಅದಕ್ಕೆ ಪರಿಹಾರ ಇಲ್ಲ ಸರ. ಬೀಜಕ್ಕಿಲ್ಲ. ಹಾಂ ಸರ್, ಅದನ್ನ ಅಂದ್ರಿ ಅದಕ್ಕೆ ಬಂದಿದ್ದು ಬೀಜಕ್ಕಿಲ್ಲ. ಅದನ್ನ ಕೇಳಿದ್ವಿ ರೀ. ಬೀಜನ ಬಿಟ್ಟಲ್ಲ ಅಂದ್ರೆ ಮತ್ತೆ ನಾವು ಚರ್ಚೆ ಮಾಡಿದ್ವಿ ಸರ್. ಅವ್ರಲ್ಲಿ ಬೀಜನ ಬಿಟ್ಟಲ್ಲ ಅಂದ್ರೆ ಮತ್ತೆ ತೆನಿ ಆಗದೆ ಯಾವಾಗ್ರಿ? ತೆನಿ ಬೀಜ ಬಿಟ್ಟು ತೆನಿ ಹಾಕೈತಿ, ಮತ್ತೆ ಬೀಜನ ಬಿಡೋದಲ್ಲ ಅಂದ್ರೆ ತೆನಿ ಹೆಂಗ ಹಾಕೈತಿ ಅಂತ ನಾವು ಸ್ವಲ್ಪ ಇದು ಮಾಡಿ ಬೀಜಕ್ಕೂ ಒಂದು ಸ್ವಲ್ಪ ಇದನ್ನು ಕೊಟ್ಟಿರೋದು. ಇಲ್ಲ ಸ್ವಲ್ಪ ನೀವು ನೋಟ್ ಮಾಡ್ಕೊಳ್ರಿ. ಆಫೀಸಿಗೆ ನೀವು ದಯಮಾಡಿ ಈ ವರ್ಷದೊಳಗೆ ಇವನ್ನೆಲ್ಲವೂ ಸೇರಿಸ್ಕೊಡ್ರಿ ಅಂತ ಒಂದು ನೀವು ರಿಕ್ವೆಸ್ಟ್ ಕೊಡ್ರಿ.
ಯಾಕಂದ್ರೆ ನಾವು ಇವ್ರಿಗಿಲ್ಲ ಅನ್ನೋದಕ್ಕಿಂತ ಅದನ್ನ ತಿಳಿಸ್ತೀವಿ ಅದಕ್ಕೆ. ಈ ವರ್ಷ ಅದನ್ನು ಜಾರಿಗೆ ಮಾಡಲಿಕ್ಕೆ ನೀವು ಶಿಫಾರಸ್ ಮಾಡಿರಿ ಅಂತ ದಯಮಾಡಿ ನೀವು ಕೊಡ್ರಿ. ಒಂದು ಮುಸ್ಲಿಂ ಇರ್ಬೋದು, ಬೀಜದ್ದು ಇರ್ಬೋದು, ಇವನ್ನೆಲ್ಲ ದಯಮಾಡಿ ನೀವು ನೋಟ್ ಮಾಡ್ಕೊಳ್ಳಿ ಸರ್. ಅಲ್ಲಿ ಸರ್ಗೆ ನೀವು ರೆಫರೆನ್ಸ್ ಕೊಟ್ಬಿಡಿ. ಎಲ್ಲಿ ಬಂದಿದ್ದು ಎಲ್ಲಿಗೆ ದುಡುಕು ಮಾಡಿ